ಈ ಕಮ್ಯುನಿಸ್ಟ್ರು ಅಂದ್ರೆ ಯಾರು ನಿಮ್ಗೆ ಗೊತ್ತೈತ? ಕಮ್ಯುನಿಸ್ಟ್ರು ಅಂತಂದ್ರೆ ಇವ್ರು ಮಾರ್ಕ್ಸನ ಮರಿಗಳು, ಕಾರ್ಲ್ ಮಾರ್ಕ್ಸನ ಮರಿಗಳು. ಇವರಿಗೆ 10 ಕೋಟಿ ಜನರ ಕಗ್ಗೊಲೆಯನ್ನು ಮಾಡಿದಂಥ ಧೀಮಂತ್ರಿ ಇವರು. 10 ಕೋಟಿ ಜನರ ಕಗ್ಗೊಲೆಯನ್ನು ಮಾಡಿದಂಥವ್ರು ಇವರು. ತಮ್ಮದೇ ಆದಂಥ ಬೈಗುಳಗಳ ಒಂದು ಸ್ಪೆಷಲ್ ಡಿಕ್ಷನರಿ ತಯಾರು ಮಾಡಿದಂಥವ್ರು. ಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಇದು ಬಸವಾದಿ ಶರಣರ ಹಿಂದೂ ಬೃಹತ್ ಸಭೆ. ಹಿಂಗಂದ ಕೂಡಲೇ ಬಹಳ ಮಂದಿ ಅಬ್ಜೆಕ್ಷನ್ ಮಾಡಿದ್ರು. ಇದಕ್ಕೆ ಏನು ಅಬ್ಜೆಕ್ಷನ್ನು ಅಂದ್ರೆ, ಹಿಂದೂ ಬೃಹತ್ ಸಭೆ ಅಂದ್ರೆ ನಮ್ಮದೇನೂ ತೊಂದರೆ ಇರಲಿಲ್ಲ, ಆದರೆ ಬಸವಾದಿ ಶರಣರ ಹಿಂದೂ ಬೃಹತ್ ಸಭೆ ಅಂತ ಯಾಕೆ ಕರಿತೀರಿ ಅಂತ ಕೆಲವು ಜನರಿಗೆ ಹೊಟ್ಟೆಯೊಳಗೆ ಖಾರ ಕಲಿಸಿದಂಗೆ ಆತು. ಅಂದ್ರೆ ಬಸವಾದಿ ಶರಣರು ಅವ್ರ ಹೆಸರು ಹೇಳಾಕ ನಾವು ಅಷ್ಟ ಗುತ್ತಿಗೆ ಹಿಡ್ದೀವಿ, ನೀವ್ಯಾಕೆ ಅದನ್ನು ತೊಗೊಳಕ್ಕೆ ಹತ್ತೀರಿ ಅಂತ ಅವ್ರದ್ದು ಅಭಿಪ್ರಾಯ ಇರ್ಬೋದು ಅಂತ ನನಗನ್ನಿಸ್ತೈತೆ. ನಮ್ಮ ದೇಶದಾಗ ಏನು ದುರ್ದೈವ ಏನೋ, ಕೆಲವು ಮಂದಿ ಗುತ್ತಿಗೆ ಹಿಡ್ಯಾಕೆ ಶುರು ಮಾಡ್ಯಾರ, ಪೇಟೆಂಟ್ ಮಾಡ್ಕೊಳಕ್ಕೆ ಶುರು ಮಾಡ್ಯಾರ. ಅದು ಎಷ್ಟರ ಮಟ್ಟಿಗೆ ಯೋಗ್ಯ ನನಗೂ ಗೊತ್ತಿಲ್ಲ, ತಮಗೂ ಗೊತ್ತೈತೋ ಇಲ್ಲೋ. ಮಹಾಪುರುಷರಂತ ಏನು ಅದಾರಲ್ಲ, ಅವ್ರಿಗೆ ಯಾವ ಸೀಮೆಗಳು ಇರೋದಿಲ್ಲ. ಮಹಾಪುರುಷರು ನಿಸ್ಸೀಮರವರು. ಅವರನ್ನು ಯಾವ ಚೌಕಟ್ಟಿನಲ್ಲಿಯೂ ಸಹಿತ ನಾವು ನಿಜವಾಗಿಯೂ ನೋಡಿದರೂ ಕೂಡಿಸಬಾರದು. ಆ ಬಸವಾದಿ ಶರಣರು, ನಮ್ಮ ಸಂಚಾಲಕರು ಮತ್ತು ಅಧ್ಯಕ್ಷರು ಹೇಳಿದರು, ನಾವು 64 ಸಮಾಜಗಳ ಜನರು ಒತ್ತಟ್ಟಿಗೆ ಸೇರಿ ನಮ್ಮ ದೇಶದಲ್ಲಿ 14 ವಿದ್ಯೆಗಳು 64 ಕಲೆಗಳು ಅಂತದವು. 64 ಕಲೆಗಳಂದ್ರೆ 64 ಬೇರೆ ಬೇರೆ ಕಾಯಕಗಳು. ಆ ಕಾಯಕಗಳಿಗೆ ಬೇಕಾಗುವಂಥ ಜ್ಞಾನ ಅಂತೇನಿದೆಯಲ್ಲ, ಅದಕ್ಕೆ ಕಲೆ ಅಂತ ಕರೆಯೋದು. ಆ 64 ಸಮಾಜದ ಜನರೆಲ್ಲ ನಾವು ಇಲ್ಲಿ ಮುಂದೆ ಕುಂತೀವಿ ಮತ್ತು ಹಿಂದೂ ಕುಂತೀವಿ. ಅದಕ್ಕೆ ಪೂಜ್ಯರು ಆಗಲಿ ಹೋಗುವಾಗಂದ್ರು ಇದು ಅಪರೂಪದ ಸಭೆ ಅಂತ. ನಮ್ಮ ಅನ್ನದಾನೇಶ್ವರ ಶ್ರೀಗಳಂದರು ಇದು ಅಪರೂಪದ ಸಭೆ ಅಂತ. ಎಲ್ಲಿ ಒಂದೊಂದು ಎರಡೆರಡು ಸಮಾಜದ ಜನರು ನಾವು ಕೂಡಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ, ಅಂಥದ್ರೊಳಗೆ ಇಲ್ಲಿ 64 ಸಮಾಜಗಳ ಜನರು. ನಾ ಹೇಳೇನ್ರಿ ನಿಮಗೆ, ನಾ ಮೊನ್ನೊಂದು ಮಾತು ಹೇಳಿದೆ ಎಲ್ಲೇ, ಒಂದೇ ಮನೆಯವರು ಕೂಡೋದ್ರಾಗ ಒಬ್ಬ ಕಾಲು ಹಿಡಿದು ಜಗ್ಗಿರ್ತಾನೆ, ಒಬ್ಬ ಮುಂದಕ್ಕೆ ನುಗ್ಗಿಸಿರ್ತಾನೆ. 64 ಸಮಾಜದ ಜನ ಸೇರಿ ಕಾರ್ಯಕ್ರಮ ಮಾಡೋದಂದ್ರೆ ಇದೇನು ಸುಮ್ಮನೆ ಕೇಳಕ್ಕಷ್ಟ ಚಂದ ಆಕೈತಿ, ಮಾಡೋದಷ್ಟು ಸುಲಭಲ್ಲ. ಅದನ್ನು ತಾವು ಗದಗಿನವರು ಮಾಡಿ ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಆದರ್ಶ ಮಾಡಿ ತೋರಿಸಿದ್ದೀರಿ. ಇದನ್ನು ವಿರೋಧಿ ಮಾಡಲಿಕ್ಕೆ ಕೆಲವು ಜನರು ಬಂದಿದ್ದರು. ಆವಾಗ ಈ ಎಲ್ಲ ಸಮಾಜದ ಜನರು ಯಾವ ಸಮಾಜದವನ್ನು ನಾವು ಬೆಂಬಲಿಸಬೇಕು, ಎಲ್ಲರೂ ಕೂಡಿ ಮಾಡಬೇಕು ಅಂತ ಮಾಡುವ ಹೊತ್ತಿನಾಗ ಬಸವಣ್ಣವ್ರು ಏನು ಮಾಡಿದ್ರು, ಈ ಎಲ್ಲರನ್ನೂ ಸಹಿತ ಒತ್ತಟ್ಟಿಗೆ ಕೂಡಿಸಿದ್ರು. ಬಸವಣ್ಣವರು ಕೂಡಿಸಿ ಇವರೆಲ್ಲ ನಮ್ಮವರು ಅಂತ ಅಂದಿದ್ರು. ಆದರೆ ಅದೇ ಬಸವಣ್ಣನ ಹೆಸರು ಹೇಳಿಕೊಂಡು ಇವ್ರು ನಮ್ಮವರಲ್ಲ, ವೀರಶೈವರು ನಮ್ಮವರಲ್ಲ, ಇವ್ರು ನಮ್ಮವರಲ್ಲ, ಅವ್ರು ಹಿಂದೂಗಳು ನಮ್ಮವರಲ್ಲ, ವೇದ ಓದೋರು ನಮ್ಮವರಲ್ಲ, ಗುಡ್ಯಾಗ ಹೋಗೋರು ನಮ್ಮವರಲ್ಲ, ಮನ್ಯಾಗ ಜಗಲಿ ಮ್ಯಾಗ ಪೂಜಾ ಮಾಡೋರು ನಮ್ಮವರಲ್ಲ, ಆಮೇಲೆ ಈ ಕಂದಾಚಾರಗಳನ್ನು ಆಚರಿಸುವವ್ರು ನಮ್ಮವರಲ್ಲ, ಅವ್ರು ನಮ್ಮವರಲ್ಲ. ಇನ್ನು ಎಷ್ಟರ ಜಾತಿ ಮತ್ತು ಧರ್ಮಗಳನ್ನು ಒಡಿಬೇಕು ಅಂತ ಇವ್ರ ಇಚ್ಛೆ ಐತಿ. ಈ ಅತೃಪ್ತ ಆತ್ಮಗಳು ಎಷ್ಟು ಒಡೆದ್ರರ ತೃಪ್ತ ಆಗ್ತಾವೋ ನನಗೆ ಅದೇ ಗೊತ್ತಾಗೋದು. ಈ ದೇಶ ಕಟ್ಟಕ್ಕೆ ಪ್ರಯತ್ನ ಮಾಡಬೇಕು, ಕೂಡ್ಸಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಒಡೆಯೋದಕ್ಕೆ ಯಾರೂ ಪ್ರಯತ್ನ ಮಾಡಬಾರ್ದು. ಆದ್ರೆ ಇದನ್ನು ಒಡಿಲಿಕ್ಕೆ ಕೆಲವು ಜನ ಪ್ರಯತ್ನ ಮಾಡಿದರು. ಅವ್ರು ನಿನ್ನೊಂದು ಕಾರ್ಯಕ್ರಮನೂ ಮಾಡಿದ್ರಂತಿಲ್ಲಿ, ಕೂಲಿ ಮಂದಿ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಿದರು. ಬಸವಣ್ಣವ್ರು ಹೇಳಿದರು, ತಾನುಂಬ ಊಟವ ತನ್ನ ಸತಿ ಕೂಟವ ಮತ್ತು ತನ್ನ ಪೂಜೆಯನ್ನು ತನ್ನ ಭಕ್ತಿಯನ್ನು
ಕೂಲಿ ಅವ್ರನ್ನ ಕರ್ಕೊಂಡು ಬಂದು ಮಾಡಿಸಿದ್ರೆ ಫಲ ಸಿಗುವುದಿಲ್ಲ ಅಂತ ಬಸವಣ್ಣವ್ರು ಹೇಳಿದ್ದಾರೆ, ನಾ ಹೇಳೋದಿಲ್ಲ. ನೀವು ಮನ್ರೇಗಾದನ್ನು ಕೂರ್ಮಿ ಕಾರ್ಮಿಕರನ್ನು ಕರ್ಕೊಂಡು ಬಂದು ಇದನ್ನು ಮಾಡೋಕ್ಕೆ ಹೋದ್ರೆ ಆಗೋ ಮಾತೂ ಅಲ್ಲ. ನೀವು ಗದಗಿನವ್ರು ಇನ್ನೊಂದು ಒಳ್ಳೆಯ ಕೆಲಸ ಏನು ಮಾಡಿದ್ರಿ ಅಂದ್ರೆ, ಇತಿಹಾಸದೊಳಗೆ ಇಲ್ಲಿಯವರೆಗೆ ಯಾರಿಗೂ ಶಕ್ಯ ಆಗಿದ್ದಲ್ಲ ಅಂಥದ್ದೊಂದು ಮಾಡಿರಿ. ಆದ್ರೆ ನಿಮ್ಗೆ ಗೊತ್ತಿಲ್ಲ ಅದು ಏನು ಅಂದ್ರೆ, ಯಾವ ಕಮ್ಯುನಿಸ್ಟ್ರು ಈ ನಮ್ಮ ಬಸವಣ್ಣನ ತತ್ವದೊಳಗೆ ಸೇರಿ ಈ ದೇಶ ಸಮಾಜ ಒಡ್ಯಾಕೆ ಹೊಂಟಿದ್ರಲ್ಲ, ಅವ್ರು ನೇರವಾಗಿ ತಮ್ಮದೇ ಧ್ವಜವನ್ನು ತಗೊಂಡು ಪ್ರತಿಭಟನೆ ಮಾಡಲಿಕ್ಕೆ ಬಂದದ್ದು ಇತಿಹಾಸದಲ್ಲಿ ಮೊದಲನೇ ಸಾರಿ. ಅದು ಪ್ರತಿ ಸಾರಿ ಬಸವಣ್ಣನ ಜೆಂಡ ಹಿಡ್ಕೊಂಡು ಬರ್ತಿದ್ರು ಅವ್ರು, ಈ ಸಾರಿ ಕಮ್ಯುನಿಸ್ಟ್ರ ಜೆಂಡ ಹಿಡ್ಕೊಂಡು ಬಂದ್ರೆ ಗದಗಿನೊಳಗೆ. ಇದು ಇತಿಹಾಸದಲ್ಲೇ ಮೊದಲನೇ ಸಾರಿಗೆ ಅವ್ರು ಎಕ್ಸ್ಪೋಸ್ ಆದ್ರಿ. ಕೊನೆಗೆ ಈ ಕಮ್ಯುನಿಸ್ಟ್ರ್ ಅಂದ್ರೆ ಯಾರು ನಿಮ್ಗೆ ಗೊತ್ತೈತೆ ಅನ್ನೋ ಒಂದು ಕಮ್ಯುನಿಸ್ಟ್ರ್ ಅಂತಂದ್ರೆ ಇವ್ರು ಮಾರ್ಕ್ಸನ ಮರಿಗಳು, ಕಾರ್ಲ್ ಮಾರ್ಕ್ಸನ ಮರಿಗಳು. ಇಲ್ಲಿಯವರೆಗೆ 10 ಕೋಟಿ ಜನರ ಕಗ್ಗೊಲೆಯನ್ನು ಮಾಡಿದಂಥ ಧೀಮಂತ್ರಿ, 10 ಕೋಟಿ ಜನರ ಕಗ್ಗೊಲೆಯನ್ನು ಮಾಡಿದಂಥವ್ರು. ಇವರು ತಮ್ಮದೇ ಆದಂಥ ಬೈಗುಳಗಳ ಒಂದು ಸ್ಪೆಷಲ್ ಡಿಕ್ಷನರಿ ತಯಾರು ಮಾಡಿದಂಥವ್ರು. ಸಾಮ್ಯವಾದದ 100 ಅಪರಾಧಗಳು ಅಂತ ತಿಳ್ಕೊಂಡು ಒಂದು ಪುಸ್ತಕ ಐತೆ, ನಿಮ್ಗೆ ಹಿಂದಿ ಒಳಗೆ ಐತೆ, ಅದು ಕನ್ನಡದೊಳಗೆ ಯಾರು ಬರ್ದಾರೋ ಇಲ್ಲೋ ಗೊತ್ತಿಲ್ಲ. ಅದು JNU ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಂಥ ಶಂಕರ್ ಶರಣ್ ಅನ್ನುವಂಥವ್ರು ಬರ್ದಾರ. ಪ್ರತಿಯೊಬ್ಬ ಭಾರತೀಯರು ಓದಬೇಕು. ಅವರು ಮೊದಲು ಕಮ್ಯುನಿಸ್ಟ್ರ, ಹಿಂದಾಗಡೆ ಒಳಗೆ ಹೊಕ್ಕ ನಂತರ ಈ ದೇಶವನ್ನು ಈ ಸಂಸ್ಕೃತಿಯನ್ನು ಛಿದ್ರ ವಿಚ್ಛಿದ್ರ ಮಾಡುವ ಸಲುವಾಗಿ ಎಷ್ಟು ಕೆಟ್ಟ ಯೋಜನೆಗಳನ್ನು ಈ ಕಮ್ಯುನಿಸ್ಟ್ರು ಹೊಂದ್ಯಾರ ಅನ್ನೋದನ್ನು ಕುರಿತೇ ಅವರೊಂದು ಪುಸ್ತಕ ಬರೆದ್ರು. ಯಾವ್ಯಾವ ದೇಶದಲ್ಲಿ ಎಷ್ಟು ಜನರ ಕಗ್ಗೊಲೆಯನ್ನು ಮಾಡಿದರು, ಎಷ್ಟು ಧರ್ಮಗಳನ್ನು ಹಾಳು ಮಾಡಿದರು, ಎಷ್ಟು ಸಂಸ್ಕೃತಿಗಳನ್ನು ಹಾಳು ಮಾಡಿದರು, ಎಷ್ಟು ಶ್ರೀಮಂತರನ್ನು ಹಾಳು ಮಾಡಿದರು, ಅಂದರೆ ಕಾರ್ಖಾನೆಗಳನ್ನು ಹಾಳು ಮಾಡಿದರು, ಶ್ರೀಮಂತರನ್ನು ಹಾಳು ಮಾಡಿದರು, ದೇಶಗಳನ್ನೇ ಭಿಕಾರಿಯನ್ನಾಗಿ ಮಾಡಿದರು ಅನ್ನೋದನ್ನು ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ. ಅವರು ನಮ್ಮ ಬಸವಣ್ಣವರ ಧ್ವಜದ ಕೆಳಗೆ ಬರ್ಲಕತ್ಯಾರ. ಅವರು ಸೇರ್ಯಾರ ಇದ್ರೊಳಗೆ. ಅವರೇ ನಾನು ಯಾರಿಗೆ ಬಸವ ತಾಲಿಬಾನಿಗಳು ಅಂತ ಕರಿತೀನಲ್ಲ, ಅವರು ಇದ್ರೊಳಗೆ ಬಂದು ಸೇರ್ಯಾರ. ಸೇರಿ ವಿಶ್ವವ್ಯಾಪಿ ಆಗಬೇಕಾದಂಥ ನಮ್ಮ ಬಸವಣ್ಣನನ್ನು ಒಂದು ಜಾತಿಗೆ ಕಟ್ಟಿ ಹಾಕ್ಲಿಕ್ಕೆ ಹೊರಟಿದ್ದಾರೆ, ಒಂದು ಪ್ರದೇಶಕ್ಕೆ ಕಟ್ಟಿ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಬಸವಣ್ಣ ಕಳ್ಳರನ್ನ ಕರ್ಕೊಂಡು ಬಂದು ತಿದ್ದಿದ, ಸುಳ್ಳರನ್ನ ಕರ್ಕೊಂಡು ಬಂದು ತಿದ್ದಿದ, ವೇಶ್ಯರನ್ನ ಕರ್ಕೊಂಡು ಬಂದು ತಿದ್ದಿದ, ಎಂಥೆಂಥವ್ರನ್ನೋ ಕರ್ಕೊಂಡು ಬಂದು ತಿದ್ದಿ ಬುದ್ಧಿ ಎಲ್ಲ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಲೋಪದೋಷಗಳನ್ನೆಲ್ಲ ತೆಗೆದು ಶುದ್ಧ ಬುದ್ಧವಾದಂಥ ಒಂದು ಹಿಂದೂ ಧರ್ಮವನ್ನು ಈ ದೇಶಕ್ಕೆ ಕೊಟ್ಟಂಥ ಮಹಾಪುರುಷ ಬಸವಣ್ಣ. ಆದರೆ ಆ ಬಸವಣ್ಣನ ಹೆಸರು ಹೇಳ್ಕೊಂಡು ಮತ್ತೊಂದು ಸಾರಿ ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಹೊರಟಂಥವ್ರು ಏನದಾರಲ್ಲ, ಅವರಿಂದ ನಾವು ಜಾಗೃತರಾಗಿರಬೇಕು ಅಂತ ಹೇಳುವ ಸಲುವಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ.